ಲೇಡೀಸ್ ಜೆಂಟ್ಸ್ ಇಬ್ರಲ್ಲೂ ಸೆಕ್ಷುಲಿ ಇನ್ವಾಲ್ವ್ಡ್ ಏರಿಯಾಸ್ ಅಲ್ಲಿ ಕ್ಯಾನ್ಸರ್ಸ್ ಬರೋದು ಯೂಶಲಿ HPV ಅಂತ ಒಂದು ವೈರಸ್ ಇಂದ. ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಶ್ರುತಿ ಶಿವದಾಸ್ ಅಂತ ಹೇಳಿ ಯಲಹಂಕದಲ್ಲಿ ಇರೋ ಸೈಟಿ ಕೇರ್ ಹಾಸ್ಪಿಟಲ್ ಅಲ್ಲಿ ಗೈನಕಾಲಜಿಕ್ ಆಂಕಾಲಜಿಸ್ಟ್ ಅಥವಾ ವಿಮೆನ್ಸ್ ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಾವು ಕ್ಯಾನ್ಸರ್ ವಿರುದ್ಧ ವ್ಯಾಕ್ಸಿನ್ಸ್ ಅಥವಾ ಲಸಿಕೆಗಳ ಬಗ್ಗೆ ಮಾತಾಡೋಣ. ಮೇನ್ ಆಗಿ HPV ವ್ಯಾಕ್ಸಿನ್. ಕ್ಯಾನ್ಸರ್ಸ್ ನಾವು ಈ ವ್ಯಾಕ್ಸಿನ್ಸ್ ತಗೊಂಡ್ರೆ ಅವಾಯ್ಡ್ ಮಾಡಬಹುದು. ಯಾವ ಕ್ಯಾನ್ಸರ್ಸ್ ಅಂದ್ರೆ ಲೇಡೀಸ್ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಅಥವಾ ಗರ್ಭಾಶಯದ ಬಾಯಿದು ಕ್ಯಾನ್ಸರ್, ಮತ್ತೆ ಯೋನಿ ಭಾಗದ್ದು ಕ್ಯಾನ್ಸರ್, ಹೊರಗಡೆ ಇರುವ ಸ್ಕಿನ್ ಕ್ಯಾನ್ಸರ್, ಜೆಂಟ್ಸ್ ಅಲ್ಲಿ ಒಂದ ಮಾಡೋ ಜಾಗದ್ದು ಕ್ಯಾನ್ಸರ್, ಮತ್ತೆ ಲೇಡೀಸ್ ಜೆಂಟ್ಸ್ ಇಬ್ರಲ್ಲೂ ಕೆಲವೊಂದು ಬಾಯಿದು ಕ್ಯಾನ್ಸರ್ಸ್, ಕೆಲವೊಂದು ಗಂಟಲು ಕ್ಯಾನ್ಸರ್ಸ್, ಕೆಲವೊಂದು ಮಲದ್ವಾರದ್ದು ಕ್ಯಾನ್ಸರ್ಸ್. ಇಷ್ಟೊಂದು ನಾವು ಈ ವ್ಯಾಕ್ಸಿನ್ ಕೊಡಿಸಿದ್ರೆ ಅವಾಯ್ಡ್ ಮಾಡಬಹುದು. ಸೊ ಈ ವ್ಯಾಕ್ಸಿನ್ ಯಾರಿಗೆ ಕೊಡಬಹುದು ಅಂದ್ರೆ ಗರ್ಲ್ಸ್, ಬಾಯ್ಸ್, ಜೆಂಟ್ಸ್, ಲೇಡೀಸ್ ಇಬ್ರು ವ್ಯಾಕ್ಸಿನ್ಸ್ ತಗೋಬಹುದು. ಚಿಕ್ಕ ಮಕ್ಕಳಿಗೆನೆ ನಾವು ವ್ಯಾಕ್ಸಿನ್ ಶುರು ಮಾಡ್ತೀವಿ. ಸೊ 9 ವಯಸ್ಸಿಂದ ಶುರುವಾಗಿ 26 ವಯಸ್ಸು ತನಕ ಇರುವ ಜನಗೆ ವ್ಯಾಕ್ಸಿನ್ ಇಸ್ ದಿ ಐಡಿಯಲ್ ಟೈಮ್ ಟು ವ್ಯಾಕ್ಸಿನೇಟ್ ದೆಮ್. ಸೊ 15 ವಯಸ್ಸು ಕೆಳಗಡೆ ಇರುವವರಿಗೆ 2 ಡೋಸಸ್ ಸಾಕು. 15 ವಯಸ್ಸು ಮೇಲೆ ಇರುವವರಿಗೆ 3 ಡೋಸಸ್ ಬೇಕಾಗುತ್ತೆ. ಸೊ ಇಂಡಿಯನ್ ಅಲ್ಲಿ 3 ಟೈಪ್ ವ್ಯಾಕ್ಸಿನ್ಸ್ ಅವೈಲೇಬಲ್ ಇದೆ. 2,000ದಿಂದ ಶುರುವಾಗಿ 10,000 ತನಕ ಇರುವ ವ್ಯಾಕ್ಸಿನ್ಸ್ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ವಿಷಯಗಳು ಏನಂದ್ರೆ, ಒಂದು ವ್ಯಾಕ್ಸಿನ್ಸ್ 100% ಗ್ಯಾರಂಟಿ ಇಲ್ಲ. ಸೊ ವ್ಯಾಕ್ಸಿನ್ ತಗೊಂಡಿರೋ ಹೆಣ್ಮಕ್ಳು ಸೆಕ್ಷುಲಿ ಆಕ್ಟಿವ್ ಆದ್ಮೇಲೆ ಪ್ಯಾಪ್ ಸ್ಮಿಯರ್ ಟೆಸ್ಟ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿಸ್ತಾ ಇರಬೇಕು. ವ್ಯಾಕ್ಸಿನ್ 26 ಇಯರ್ಸ್ ಮೇಲೆ ಇರೋರ್ಗು ಕೊಡಿಸಬಹುದು. 45 ಇಯರ್ಸ್ ತನಕ ವ್ಯಾಕ್ಸಿನ್ ತಗೋಬಹುದು. ನಿಮ್ಗೆ ವ್ಯಾಕ್ಸಿನ್ ತಗೋಬೇಕು ಅಲ್ಲದೆ ನಿಮ್ ಮಕ್ಕಳಿಗೆ ಕೊಡಿಸ್ಬೇಕು ಅಥವಾ ಇದು ಸಂಬಂಧ ಯಾವ್ದಾದ್ರು ಡೌಟ್ಸ್ ಇದ್ರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸೈಟ್ ಕೇರ್ ಹಾಸ್ಪಿಟಲ್ಸ್ ಅಲ್ಲಿ.